ಈ ಸ್ಲೈಡ್ನಾಗ ಏನ್ ನೋಡ್ತೀರಿ ಅಂದ್ರೆ ಈ ಟೈಪ್ ಹೆಣ್ಮಕ್ಳು ಇರ್ತಿದ್ರು ಹಿಂದೆ ಸ್ಮಾಲ್ ಬೇಸ್ ನಡಾಸಾನ ಆಮೇಲೆ ಹಿಂಗ ಅನೇಕ ಕೆಳಗಡೆ ಪೃಷ್ಠ ಭಾಗ ನೋಡುದು ಆಮೇಲೆ ಪೂರಾ ಚೌಕಾರ 46% ಹೆಣ್ಮಕ್ಳು ಚೌಕದ ಆದ್ರೆ 80% ಹೆಣ್ಮಕ್ಳು ಕಸರೆನ್ಸ್. ದಿಸ್ ಇಸ್ ದ ಕಾರಣ. ಇನ್ನ ಪಟ್ಟಿ ಹೆಂಗ್ ಇಳಿಸ್ಬೇಕು ಅನ್ನೋದು ಹೇಳ್ತಾರೆ ನಮ್ಮ ಹುಡುಗ. ಕುಡಿಬೇಕೇನು ಏನ್ರಿ ಡಾಕ್ಟರ್ ಅಂತ ಭಾಳ ಮಂದಿ ಕೇಳ್ತಾರೆ. ಹೆಂಗ್ರಿ ಡ್ರಿಂಕ್ಸ್ ಮಾಡೋದಂತ ಮನಸ್ಸು. ಇನ್ನು ಮತ್ತೆ ಕೆಲವೊಂದು ಬೆಸ್ಟ್ ಡ್ರಿಂಕ್ ಯಾವ್ದು ಅಂತ ಕೇಳ್ತಾರೆ. ಆ ದಿನ ಕುಡಿಯೋರ ಯಾವ್ದು ತಗೋಬೇಕ್ರಿ, ಯಾವ್ದು ನಮ್ಗೆ ದುಡ್ಡು ಐತ್ರಿ, ನಮ್ಗೆ ಬ್ಲ್ಯಾಕ್ ಲೇಬಲ್ ಡಬಲ್ ಬ್ಲ್ಯಾಕ್ ಲೇಬಲ್ ಯಾವ್ದು ಹೇಳ್ತಾರೆ ತಗೊಂತೀವಿ. ಇದು ಮುಂಚಿನ ಸ್ಟಡಿ. ಅವ್ರೇನಂದ್ರೆ ಹೆಣ್ಮಕ್ಕಳಿಗೆ 30 ml, ಗಣಮಕ್ಕಳಿಗೆ 60 ml ಪ್ರತಿ ದಿವಸ ತಗೊಳ ಕಟ್ಟಿ ಇಲ್ಲ ಅಂತ ಇದನ್ನ ಅಮೆರಿಕಾದವರು ಬ್ರಿಟನ್ ಹೇಳಿದ್ರು. ಕಳೆದ 5 ವರ್ಷಗಳಿಂದ ನಮ್ದೇನು ಏಷ್ಯನ್ ಕಂಟ್ರೀಸ್ ಅವ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಲೇಷಿಯಾ, ಸಿಂಗಾಪುರ್, ಇವೆಲ್ಲ ದೇಶಗಳಲ್ಲಿ ಅಧ್ಯಯನ ಮಾಡಿದ ನಂತರ ಎಷ್ಟು ಕುಡಿಬೇಕಪ್ಪ ಹಂಗಾರೆ 0 amount of ನೋ ಡ್ರಿಂಕ್ಸ್. ಯಾವುದೇ ತರಹದ ಡ್ರಿಂಕ್ ಏನದೆ ಬಹಳ ಹಾನಿಕರ. ಸೋಷಿಯಲ್ ಡ್ರಿಂಕ್ ಮಾಡ್ತಿದ್ರ ಡಿಫರೆಂಟ್ ಇಶ್ಯೂ. ಇವ್ ನೋಡ್ರಿ ಭಯಂಕರ ಶಾಣ ಅದಾನ. ಮ್ಯಾಗನ ಹೋಲ್ಸೇಲ್ ಅಂಗಡಿ ಅದ, ಕೆಳಗ ಮದ್ಯಪಾನ ವಿಮುಕ್ತಿ ಕೇಂದ್ರ, ಮ್ಯಾಗ ಕೂಡ ಕೆಳಗೆ ಬರ್ರಿ. ಅವೆಷ್ಟು ಶಾಣೆ ಇರ್ಬೇಕು ನೋಡ್ರಿ ವೈದ್ಯ. ವೈದ್ಯ ಎಷ್ಟು ಶಾಣೆ ಇರ್ಬೇಕು. ಕುಡೀರಿ ಕೆಳಗೆ ಬರ್ರಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಯೋಗ ಇದೆಲ್ಲ ಗೊತ್ತುಂಟು ನಮ್ಗೆ. ದೇ ಆರ್ ಇಂಪಾರ್ಟೆಂಟ್. ಎಕ್ಸೆಪ್ಷನ್ಸ್ ಅಲ್ಲ. ಇಲ್ಲಿ ನಮ್ಮೊಳಗ ಒಬ್ರಿಗೆ ಹಿಂಗ ಸಿಗರೇಟ್ ಸೇರ್ತಿದ್ರೆ ರೋಡ್ ಬದಿಗಿಲ್ಲ, ಚೆಂದಿದ್ರೆ ಯಾವಾಗ ಅವ್ರು ಮಾಡ್ಕೊಳ್ಳೋದು ನೀವು ಮಾಡಕ್ ಹೋಗ್ಬೇಡಿ. ಇವ್ರು ಯಾರು ಹೆಸರು ಗೊತ್ತ?